ಇವತ್ತಿನ ವಿಷಯ ಚೆಂಡು ಹೂವ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ರಕೃತಿಯ ಬಹು ಅಮೂಲ್ಯವಾದ ಕೊಡುಗೆಯನ್ನು ತಿಳಿಸಿಕೊಡುತ್ತೇವೆ. ಅದು ಚೆಂಡು ಹೂವ. ಚೆಂಡು ಹೂ ನೋಡಲು ಬಲು ಸುಂದರ. ಈ ಹೂವನ್ನು ಬಹಳ ಜನರು ಪೂಜೆಗೆ ಬಳಸುತ್ತಾರೆ. ಆಯುರ್ವೇದದಲ್ಲಿ ಇದನ್ನು ಔಷಧಿ ಎಂದು ಪರಿಗಣಿಸಲಾಗಿದೆ ಮತ್ತು ಇದರ ಹಲವು ಪ್ರಯೋಜನಗಳ ಬಗ್ಗೆ ಇವತ್ತು ನಾನು ತಿಳಿಸಿಕೊಡುವೆನು. ಇದರಿಂದ ನಿಮ್ಮ ಶರೀರದ ಹಲವು ರೋಗ ಕಡಿಮೆಯಾಗುತ್ತದೆ. ಪುರುಷರ ಇನ್ಫರ್ಟಿಲಿಟಿಗೆ ಚೆಂಡು ಹೂ ರಾಮಬಾಣ. ಚೆಂಡು ಹೂವಿನ ಕಪ್ಪು ಬಣ್ಣದ ಭಾಗವನ್ನು ಅದರ ಕೊನೆಯಲ್ಲಿ ಇರುತ್ತದೆ. ಅದನ್ನು ಒಣಗಿಸಿ ಪುಡಿ ಮಾಡಿ ಪೌಡರ್ ತಯಾರಿಸಿ ಅದಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಇದೆರಡರನ್ನು ಸರಿ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಬೆರೆಸಿ ಪೌಡರ್ ತಯಾರಿಸಿ ಇಟ್ಟುಕೊಳ್ಳಿ. ಈ ಪೌಡರ್ ಅನ್ನು ಬೆಳಗ್ಗೆ ಸಂಜೆ ಹಾಲಿನ ಜೊತೆ ಸೇವಿಸುವುದರಿಂದ ಪುರುಷರ ಇನ್ಫರ್ಟಿಲಿಟಿಯ ಸಮಸ್ಯೆಯು ಕಡಿಮೆಯಾಗುತ್ತದೆ. ಯಾವ ಪುರುಷರಿಗೆ ಇನ್ಫರ್ಟಿಲಿಟಿಯ ಸಮಸ್ಯೆ, ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಯಾವುದೇ ತರಹದ ನಪುಂಸಕತೆಯ ಸಮಸ್ಯೆ ಇದ್ದರೂ ಸಹ ಅದು ಚೆಂಡು ಹೂವ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಚೆಂಡು ಹೂವಿನಿಂದ ನಿಮ್ಮ ಪೈಲ್ ಸಮಸ್ಯೆಯು ದೂರವಾಗುತ್ತದೆ. ಚೆಂಡು ಹೂವಿನ ಗಿಡದ ಎಲೆಗಳನ್ನು ಮತ್ತು ಕರಿಮೆಣಸು ಎರಡನ್ನೂ ಸರಿ ಪ್ರಮಾಣದಲ್ಲಿ ಬೆರೆಸಿ ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಪೇಸ್ಟ್ ತಯಾರಿಸಿ. ಈ ಪೇಸ್ಟ್ ಅನ್ನು ಪೈಲ್ಸ್ ನ ಮೇಲೆ ಹಚ್ಚುವುದರಿಂದ ಕೆಲವೇ ದಿನಗಳಲ್ಲಿ ಅದು ಒಣಗಲಾರಂಭಿಸುತ್ತದೆ ಮತ್ತು ಈ ಸಮಸ್ಯೆಯಿಂದ ನಿಮಗೆ ಆರಾಮ ಸಿಗುತ್ತದೆ. ಚೆಂಡು ಹೂವ ನಮ್ಮ ಮುಖದ ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ನನ್ನು ಸರಿಪಡಿಸುತ್ತದೆ. ನೀವು ಚೆಂಡು ಹೂ ತೆಗೆದುಕೊಂಡು ಪೇಸ್ಟ್ ತಯಾರಿಸಿ ಮತ್ತು ಪ್ರತಿದಿನ ಮುಖಕ್ಕೆ ಹಚ್ಚಿ. ಇದರಿಂದ ಮುಖದ ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಸರಿ ಹೋಗುತ್ತದೆ. ನಿಮ್ಮ ಸ್ಕಿನ್ ನ ಮೇಲೆ, ಮುಖದ ಮೇಲೆ ನರಹುಲಿಗಳಾಗಿದ್ದರೆ ಅಂದರೆ ಸ್ಕಿನ್ ಟ್ಯಾಗ್ಸ್, ಇದನ್ನು ಸರಿಪಡಿಸಲು ನೀವು ಚೆಂಡು ಹೂವಿನ ಕಪ್ಪು ಭಾಗ, ಅದಕ್ಕೆ ಚೆಂಡು ಹೂವಿನ ಬೀಜ ಎಂದು ಕರೆಯುತ್ತಾರೆ. ಈ ಬೀಜವನ್ನು ಚೆನ್ನಾಗಿ ಪುಡಿ ಮಾಡಿ ಪೇಸ್ಟ್ ತಯಾರಿಸಿ ಮತ್ತು ಆ ಪೇಸ್ಟ್ ಅನ್ನು ಸ್ವಲ್ಪ ದಿನ ನರಹುಲಿಗಳ ಮೇಲೆ ಅಂದ್ರೆ ಸ್ಕಿನ್ ಟ್ಯಾಗ್ಸ್ ಮೇಲೆ ಹಚ್ಚುವುದರಿಂದ ನರಹುಲಿಗಳು ಒಣಗಲಾರಂಭಿಸುತ್ತದೆ ಮತ್ತು ಉದುರಿ ಹೋಗುತ್ತದೆ. ಚೆಂಡು ಹೂವಿನ ಗಿಡವನ್ನು ಪಾಟ್ ನಲ್ಲಿ ಆರಾಮವಾಗಿ ಬೆಳೆಸಬಹುದು ಮತ್ತು ಇದರ ಎಲೆಗಳನ್ನು ರುಬ್ಬಿ ಅದರ ರಸ ತೆಗೆದುಕೊಂಡು ಆ ರಸವನ್ನು ಸ್ವಲ್ಪ ಹನಿಗಳನ್ನು ಹಾಕುವುದರಿಂದ ಕಿವಿಯ ನೋವು ದೂರವಾಗುತ್ತದೆ. ಪ್ರತಿದಿನ 3-4 ಹನಿ ಕಿವಿಗೆ ಹಾಕಿ. ಬರೀ 3-4 ದಿನಗಳಲ್ಲಿಯೇ ಕಿವಿಯ ನೋವು ದೂರವಾಗುತ್ತದೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.